ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಮುನಾಸ್ ವರ್ಲ್ಡ್. ಇದಾಗಿತ್ತು ಟ್ಯೂಸ್ಡೇ ವ್ಲಾಗ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿದ ಕೆಲಸನೇ ಪೂಜೆ ಆದಮೇಲೆ ಇವತ್ತು ತಿಂಡಿಗೆ ದೋಸೆ ಆ್ಯಂಡ್ ಸಾಂಬಾರು ಮಾಡಿದ್ದೆ. ಹಾಗೆ ಚಂದ್ರಮ್ಮ ಆಂಟಿ ಇವತ್ತು ಒಂದು ಸ್ವಲ್ಪ ಮೆಂತ್ಯ ಚಟ್ನಿ ಕೊಟ್ಟಿದ್ದರು. ಸೊ ಅದನ್ನು ತಿಂಡಿ ತಿಂದ್ಕೊಂಡು ರೆಡಿಯಾಗಿ ಕೂತಿದ್ದೆ. ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳಿ ಹೋಗಬೇಕು ಅಂತ. ನನ್ನ ಸುಬ್ಬಿಗೆ ನಾನು ರೆಡಿಯಾಗಿರೋದಕ್ಕೆ ಡೌಟ್ ಬಂದು ನನ್ನ ಜೊತೆ ಆಟ ಆಡ್ತಿದ್ದಾಳೆ, ನಾನು ಎಲ್ಲೋ ಬಿಟ್ಟು ಹೋಗಿಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ಹೊತ್ತು ಅವಳ ಜೊತೆನೂ ಆಟ ಮಾಡಿ ಅವಳಿಗೆ ತರಲೆ ಮಾಡಿಬಿಟ್ಟು ಆಮೇಲೆ ನಾನು ಮತ್ತು ಅಮ್ಮ ಇಬ್ಬರೂ ಹೊರಟ್ವಿ. ನಾವು ಬ್ಲಾಗ್ ಮಾಡ್ತಿದ್ವಿ, ಹೇಗೆ ನೋಡ್ತಿದ್ಲು ನನ್ನ ಬಿಟ್ಟು ಹೋಗ್ತಿದ್ದಾರೆ ಅಂತ ಹೇಳಿ. ಇಲ್ಲಿಂದ ನಾವು ಹೊರಟಿದ್ದು ಫಸ್ಟ್ ದೇವಸ್ಥಾನಕ್ಕೆ, ಯಾಕಂದರೆ ಅದು ಆನ್ ದ ವೇ ಇದೆ. ಇವತ್ತು ಮಂಗಳವಾರ ಬೇರೆ ಆಗಿರೋದ್ರಿಂದ ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ನಾವು ಹೋಗ್ತಿರೋದು ಶಿವಮೊಗ್ಗದಲ್ಲಿರೋ ವಿದ್ಯಾನಗರದಲ್ಲಿರುವಂಥ ಒಂದು ಮುಟ್ಟೋಳ್ ಚೌಡಮ್ಮ ದೇವಸ್ಥಾನಕ್ಕೆ. ಇದು ತುಂಬ ಪವರ್ಫುಲ್ ದೇವಸ್ಥಾನ ಆ್ಯಂಡ್ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಮಂಗಳವಾರ ಆ್ಯಂಡ್ ಶುಕ್ರವಾರ. ಅದರಿಂದ ಸ್ವಲ್ಪ ಹೊರಟ್ವಿ ಬೇಗನೆ. ಅಮ್ಮ ನಾನು ಇಬ್ಬರು ಪೂಜೆ ಮಾಡಿಸ್ಕೊಂಬರೋಣ, ಹಾಗೆ ಬ್ಯಾಂಕ್ ಹತ್ರ ಹೋಗ್ಬೋದು ಆನ್ ದ ವೇ ಅಂತ ಹೇಳಿ. ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ದೇವಸ್ಥಾನ ತುಂಬ ಹಳೆ ದೇವಸ್ಥಾನ ಅಂತೆ. ಅಮ್ಮ ಹೇಳ್ತಿದ್ರು, ಈ ದೇವಸ್ಥಾನದಲ್ಲಿ ಮೊದಲು ಮರದ ಕೆಳಗಡೆ ದೇವರಿತ್ತು, ಈಗ ಸದ್ಯಕ್ಕೆ ಮರನ ಕಡ್ದಿದ್ದಾರೆ. ಸೊ ದೇವರು ತುಂಬ ಪವರ್ಫುಲ್ ದೇವಸ್ಥಾನ. ಮತ್ತು ಅಲ್ಲೇನೇ ಉತ್ತಾ ಇದೆ. ಸೊ ಅಲ್ಲಿ ಹೋಗಿ ನಾಗಪ್ಪನಿಗೆ ಪೂಜೆ ಮಾಡಿ ಅಲ್ಲೂ ಪ್ರದಕ್ಷಿಣೆ ಹಾಕ್ಕೊಂಡು ಬಂದ್ವಿ. ಆ್ಯಂಡ್ ಇಲ್ಲಿಂದ ಹೋಗಿದ್ದು ನೆಕ್ಸ್ಟ್ ಮೂಲ ದೇವರು ಮನೆಯಲ್ಲಿ. ಇಲ್ಲಿ ಒಂದು ಮೂಲ ದೇವರು ಅಂತ ಇದೆ, ಅಲ್ಲಿ ಬಂದು ಚೌಡಮ್ಮ ಆ್ಯಂಡ್ ಭೂತಪ್ಪ ದೇವರಿದೆ. ಅಲ್ಲಿಗೆ ಹೋಗಿ ದರ್ಶನ ಮಾಡಿಕೊಂಡು ಅಮ್ಮನ ಆಶೀರ್ವಾದನ ತಗೊಂಡು ಅಲ್ಲಿಂದ ವಾಪಸ್ಸು ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನದಲ್ಲಿ ಹೇಳಬೇಕು ಅಂದರೆ, ಇಲ್ಲಿ ನಾವು ಏನೇ ಕೇಳಿಕೊಂಡ್ರು ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಾವು ಯಾರಾದರೂ ಏನಾದರೂ ಕೇಳ್ಕೊಬೇಕಂತಿದ್ರೆ ನಿಂಬೆಹಣ್ಣ ತೊಗೊಬಂದು ಕೊಟ್ಟರೆ ಅಲ್ಲಿ ಅಮ್ಮನ ಹತ್ರ ಇಟ್ಟು ಕೊಡ್ತಾರೆ. ಅದನ್ನು ನಾವು ಅಲ್ಲಿ ಮರದ ಸುತ್ತ ಚುಚ್ಚಿರೋವಂಥ ತ್ರಿಶೂಲಾಗೆ ಹೋಗಿ ನಾವು ಏನಾದರೂ ಹಾಕಬೇಕು ಅಂತಿದ್ದರೆ ಅದನ್ನು ಮನಸ್ಸಲ್ಲಿ ಬೇಡಿಕೊಂಡು ಆ ತ್ರಿಶೂಲಾಗಿ ಚುಚ್ಚಿ ಪ್ರದಕ್ಷಿಣೆ ಹಾಕಿದ್ರೆ ಅದು ನಡೆಯುತ್ತೆ ಅಂತ ಹೇಳ್ತಾರೆ. ಇದು ತುಂಬ ಹಳೆಯ ದೇವಸ್ಥಾನ ಆ್ಯಂಡ್ ತುಂಬ ಪವರ್ಫುಲ್ ದೇವಸ್ಥಾನ. ಸೊ ಮಂಗಳವಾರ ಮತ್ತು ಶುಕ್ರವಾರ ಅಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ, ತುಂಬ ರಶ್ ಇರುತ್ತೆ. ಆ್ಯಂಡ್ ಅಷ್ಟೇ ಪಾಸಿಟಿವ್ ವೈಬ್ ಕೂಡ ಇದೆ. ನೀವು ದೇವಸ್ಥಾನ ಹೋಗ್ಬಿಟ್ಟು ಬಂದರೆ ಒಂದು ಸತಿ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರೋ ದೇವಸ್ಥಾನ, ತುಂಬ ಹಳೆಯ ದೇವಸ್ಥಾನ ಅಂತ ಹೇಳ್ತಾರೆ. ಆ್ಯಂಡ್ ಇಲ್ಲಿಂದ ನಾವು ಇಬ್ಬರು ಹೋಗಿದ್ದು ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಇದಾಗಿತ್ತು ನನ್ನ ವ್ಲಾಗ್. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.